ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಸುಲಭವಾಗಿ ಚಿರೋಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಸಕ್ಕರೆ ಮತ್ತು 2 ಏಲಕ್ಕಿ ಹಾಕಿ ಪೌಡರ್ ಮಾಡ್ಕೊಬಂದಿದ್ದೀನಿ. ಈ ರೀತಿ ಪೌಡರ್ ಆಗಿರಬೇಕು ನುಣ್ಣಕ್ಕೆ. ನಂತರ ಒಂದು ಬೌಲಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಮೈದಾ ಸೇರಿಸ್ಕೊತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಸೋಡಾನು ಸಹ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಸಹ ಚೆನ್ನಾಗಿ ಡ್ರೈನ ಮಿಕ್ಸ್ ಮಾಡ್ಕೊಬೇಕು. ನಂತರ ನಾನು ಇದಕ್ಕೋಸ್ಕರ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಒಂದುಗೂಡೋ ರೀತಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ ನಂತರ ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಬೇಕು. ನೀವು ಯಾವಾಗ ತುಂಬ ಆಗಿ ಕಲಿಸ್ಬೇಕು, ನೀವು ಒಂಥರ ಚಪಾತಿ ಹಿಡಿಯೋ ಇರುತ್ತಲ್ಲ ಅದಕ್ಕಿಂತ ತುಂಬ ಸಾಫ್ಟಾಗಿ ಕಲಸಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಕಲಸಿ ಒಂದು 15 ಮಿನಿಟ್ ರೆಸ್ಟ್ ಮಾಡೋಕ್ಕೆ ಬಿಡಿ. 15 ಮಿನಿಟ್ ರೆಸ್ಟ್ ಮಾಡಿದ್ಮೇಲೆ ಏನು ಮಾಡಬೇಕಂದ್ರೆ ಸಾಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಬೌಲಲ್ಲಿ 4 ಸ್ಪೂನಷ್ಟು ಮೈದಾನ ಸೇರಿಸ್ಕೊಂಡು ಅನಂತರ 4 ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೇಕು. 4 ಸ್ಪೂನಷ್ಟು ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವುದನ್ನು ಸಹ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಈ ರೀತಿ ಪೇಸ್ಟ್ ರೀತಿ ರೆಡಿ ಆಗಿರುತ್ತೆ. ನಂತರ ಅದು 15 ಮಿನಿಟ್ಸಿಂದ ತೆಗೆದ ನಂತರ 15 ಮಿನಿಟ್ಸ್ ಆದಮೇಲೆ ಒಂದೊಂದೇ ಉಂಡೆ ಮಾಡ್ಕೋಬೇಕು. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಇಲ್ಲಿ ನಾನು 5 ಉಂಡೆ ಆಯಿತು, ಸೊ 5 ಉಂಡೆನ ಮಾಡಿಕೊಂಡೆ. ನಂತರ ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ನಂತರ ಇವಾಗ ಚಪಾತಿ ರೀತಿ ಲಟ್ಟಿಸ್ಕೋಬೇಕು. ಈ ರೀತಿ ನಾನು ಏನು ಮಾಡಿದ್ದೀನಿ ಅಂದರೆ 5 ಚಪಾತಿನೂ ಸಹ ಲಟ್ಟಿಸ್ಕೊಂಡಿದ್ದೀನಿ. 5 ಚಪಾತಿನೂ ಸಹ ಲಟ್ಟಿಸ್ಕೊಂಡು ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ 1 ಚಪಾತಿ ಮೇಲೆ ನಾನು ಸಾಟಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂಚೂರು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟು. ನೀಟಾಗಿ ಸ್ಪ್ರೆಡ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಪದ್ರವಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ 5 ಲೇಯರ್ಸ್ಗೂ ಸಹ ನಾನು ಏನು ಮಾಡಿದ್ದೀನಿ ಸಾಟಿನ ಹಾಕ್ಕೊಳ್ತಾ ಒಂದೊಂದಾಗೆ ಈ ರೀತಿ ಸಾಟಿನ ಹಾಕ್ಕೊಳ್ತಾ ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಆನಂತರ ಲಾಸ್ಟಲ್ಲಿ ಸ್ವಲ್ಪ ಈ ರೀತಿ ಒತ್ಬಿಡಿ, ಯಾಕಂದರೆ ಅದೆಲ್ಲ ಲೇಯರ್ಸ್ ಎಲ್ಲ ಹಚ್ಕೋಬೇಕು, ಆವಾಗ ನೀಟಾಗಿರುತ್ತೆ. ನಂತರ ರೋಲ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಬನ್ನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನಾನು ಈ ರೀತಿ ಸಣ್ಣಕ್ಕೆ ಮೀಡಿಯಮ್ ಸೈಜ್ ದಪ್ಪಕ್ಕೆ ಹೆಂಗಾರ ಮಾಡ್ಕೊಳ್ಳಿ, ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊತಾ ಬಂದಿದ್ದೀನಿ. ನಾನು 1 ಕಪ್ಪಷ್ಟು ಚಿರೋಟಿ ರವೆ, 1 ಕಪ್ಪಷ್ಟು ಮೈದಾ ಹಿಟ್ಟಲ್ಲೇ ನಾನು ಅಟ್ಲೀಸ್ಟ್ ಒಂದು 10 to 12 ಅಷ್ಟು ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿಕೊಂಡು ನೋಡ್ಬೋದು, ತುಂಬ ಇಷ್ಟ ಆಗುತ್ತೆ. ನಂತರ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತೊಗೊಂಡು ಈ ರೀತಿ ಲಟ್ಟಿಸ್ಬೇಕು. ಈ ರೀತಿ ಲಟ್ಟಿಸ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಲಟ್ಟಿಸ್ಬೇಕು. ಲಟ್ಟಿಸಿದ ನಂತರ ಏನು ಮಾಡಬೇಕಂದ್ರೆ ಎಣ್ಣೆನ ಚೆನ್ನಾಗಿ ಕಾಯಕ್ಕಿಕ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಹಾಕ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ನೀವು ಐ ಫ್ಲೇಮ್ ಇಟ್ಬಿಟ್ರೆ ಏನು ಗೊತ್ತಾ, ಕಲರ್ ಮಾತ್ರ ಬಂದುಬಿಡುತ್ತೆ, ಆಮೇಲೆ ಒಳಗಡೆ ಬೆಂದಿರಲ್ಲ, ಆಮೇಲೆ ಪದ್ರ ಲೇಯರ್ ಒಂಥರ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಲರ್ ಬರೋವರೆಗೂ ಸಹ ಬೇಯಿಸ್ಕೋಬೋದು, ಅಥವಾ ನಮಗೆ ಏನು ಸಾಕು ವೈಟ್ ಕಲರ್ ಇದೆ ಸಾಕು ಅಂದರೆ ಆವಾಗೂ ಸಹ ತೊಗೋಬೋದು. ನಂತರ ನಾನು ಈ ರೀತಿ ಸ್ವಲ್ಪ ಕಲರ್ ಇರಲಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ನಂತರ ಇದ್ರ ಮೇಲೆ ಏನು ಮಾಡಿದ್ದೀನಿ ಅಂದರೆ ಸಕ್ಕರೆ ಪುಡಿ ಆವಾಗಲೇ ಮಾಡಿಕೊಂಡಿದ್ವ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಸ್ಪ್ರಿಂಕಲ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಬೇಕು. ಸ್ಪ್ರಿಂಕಲ್ ಮಾಡಿದ ನಂತರ ನೀವು ಸರ್ವ್ ಮಾಡಬೇಕು. ಬಿಸಿದಾಗೆ ಸಕ್ಕರೆ ಪೌಡರ್ ಹಾಕಿ ತಣ್ಣಗೆ ಮೇಲೆ ಹಾಕಿದ್ರೆ ಅದ್ರ ಮೇಲೆ ಕಚ್ಕೊಳ್ಳಲ್ಲ. ಈ ರೀತಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.